ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲಕಳನಿನಾಧಕರಾಲೆ ಕೋಟಿ ಕೋಟಿ ಭುಜೈಧೃತ ಕರಕರವಾಲೆ ಅಬಲಾಂ ಕೆನೋಮ ಏತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತುಂ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ತುಂ ಹಿ ದುರ್ಗ ದಶ ಪ್ರಹರಣ ಧಾರಿಣಿ ಕಮಲ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾಧಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಂ ಭೂಷಿತಂ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ. ಧನ್ಯವಾದ. ಕಾರ್ಯಕಾರಿಣಿಗೆ ನಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆ ಆರ್ ಇವರು. ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಜಗದೀಶ್ ಹಾಲ್ ಅವರನ್ನು ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಡಲ ಅಧ್ಯಕ್ಷರಿಗೆ ಶೈಲೇಶ್ ಶೆಟ್ಟಿ ತಲಪಾಡಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಎಂದು ವಿನಂತಿಸಿದ್ದಾರೆ. ಹಾಗೆ ಈ ಕಾರ್ಯಕಾರಿಣಿಯಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸತೀಶ್ ಕುಂಪಾಲ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಜಿಲ್ಲಾಧ್ಯಕ್ಷರಿಗೆ ರವಿಶಂಕರ್ ಸೋಮೇಶ್ವರ ಶಾಲು ಹಾಕಿ ಗೌರವಿಸಬೇಕು ಎಂದು ವಿನಂತಿಸಿದ್ದಾರೆ. ಇಂದಿನ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತಿದ್ದು ಈ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟನೆ ಮಾಡಲಿಕ್ಕಿರುವಂಥ ಉಳ್ಳಾಲದ ಮಾಜಿ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಜಯರಾಮ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಡಲ ಉಪಾಧ್ಯಕ್ಷರಾದ ಉಗ್ರಪ್ಪ ನಾಯಕ್ ಅವರು ಶಾಲು ಹಾಕಿ ಗೌರವಿಸಬೇಕು ಎಂದು ವಿನಂತಿಸಿದ್ದಾರೆ. ಹಾಗೆ ಇಂದಿನ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತಿರುವಂಥ ಮಾಜಿ ಮೇಯರ್ಗಳು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ.
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಣ್ಣ ಶೆಟ್ಟಿ ಅವರಿಗೆ ಭರತ್ ಗಟ್ಟಿ ಅವರು ಶಾಲ್ ಹಾಕಿ ಸ್ವಾಗತಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಈ ಕಾರ್ಯಕಾರಿ ಸಭೆಯಲ್ಲಿ ಉಪಸ್ಥಿತಿರುವಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿಗಳು, ನಮ್ಮ ಮಂಗಳೂರು ಮಂಡಲದ ಪ್ರಭಾರಿಗಳಾಗಿರ್ತಕ್ಕಂಥ ದಿನೇಶ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅವರಿಗೆ ರಮೇಶ್ ಭದ್ರಡ್ಕಿ ಅವರು ಶಾಲ್ ಹಾಕಿ ಸ್ವಾಗತಿಸಬೇಕು ಎಂದು ಕೇಳಿಕೊಳ್ತಾರೆ. ಇಂದಿನ ಈ ಕಾರ್ಯಕಾರಿ ಸಭೆಯಲ್ಲಿ ಉಪಸ್ಥಿತಿರುವಂಥ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಪದಾಧಿಕಾರಿಗಳು, ಮಾಜಿ ಮಂಡಲದ ಅಧ್ಯಕ್ಷರು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು, ಪ್ರಮುಖರು, ಜಿಲ್ಲಾ ಶಕ್ತಿ ಕೇಂದ್ರ ಪ್ರಮುಖರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಮಂಡಲದ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳು ಎಲ್ಲರನ್ನೂ ಈ ಕಾರ್ಯಕಾರಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಉದ್ಘಾಟನಾ ಸಮಯದಲ್ಲಿ ಉಪಸ್ಥಿತಿರುವಂಥ ಮಾಧ್ಯಮ ಮಿತ್ರರ ಇವರಿಗೂ ಸ್ವಾಗತ ಮಾಡುತ್ತಾ ಈ ಕಾರ್ಯಕಾರಿ ಸಭೆಯನ್ನು ಮುಂದುವರಿಸ್ತಾ ಇದ್ದೇವೆ. ಸ್ವಾಗತಿಸಿದಂಥ ಮೋಹನ್ ರಾಜ್ ಇವರು ಒಂದರಿಗೆ ಮಂಡಲ ಕಾರ್ಯಕಾರಿಣಿಯ ಪ್ರಸ್ತಾವನಾ ಮಾತುಗಳಿಗಾಗಿ ಮಂಡಲ ಅಧ್ಯಕ್ಷರಾದಂಥ ಜಗದೀಶ್ ಅವರು ಪ್ರಸ್ತಾವನೆ ಮಾಡಲು ಉದ್ಘಾಟನೆಯನ್ನು ನಿರ್ವಹಿಸಿದಂಥ ಮಾಜಿ ಶಾಸಕರು, ಪಾರ್ಟಿಯ ಎಲ್ಲ ವಿವಿಧ ವರ್ಗಗಳಲ್ಲಿ ಕೆಲಸ ಮಾಡುತ್ತಿರುವ ನಾಯಕರೇ, ಕಾರ್ಯಕರ್ತ ಬಂಧುಗಳು, ಭಾರತೀಯ ಜನತಾ ಪಾರ್ಟಿಯ ಇವತ್ತು ಉಳ್ಳಾಲ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಬಲ ಶಕ್ತಿ. ಆದರೆ ಬಹಳ ದೀರ್ಘಕಾಲದಿಂದಲೂ ಕಾಂಗ್ರೆಸ್ಸನ್ನೇ ಈ ಕ್ಷೇತ್ರದಿಂದ ಗೆದ್ದು ಕಳಿಸ್ತಾ ಇದ್ದಾರೆ. ನನ್ನ ನೆನಪು ಪ್ರಕಾರ 2 ಸಲ ಕಮ್ಯುನಿಸ್ಟ್ ಪಾರ್ಟಿಯಿಂದ, 1 ಸಲ BJPಯಿಂದ ಹೊರತುಪಡಿಸಿದರೆ 1951ರಿಂದ ಇವತ್ತಿನವರೆಗೂ ಕೂಡ ಈ ಕ್ಷೇತ್ರ ಕಾಂಗ್ರೆಸ್ ಪ್ರಾಬಲ್ಯವನ್ನು ಹೊಂದಿರುವಂಥ ಕ್ಷೇತ್ರ. ನಾನು ನನ್ನ ಪದಾಧಿಕಾರಿಗಳ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ಹೇಗಾದರೂ ಆಗ್ತದೆ, ಏನೂ ಆಗತ್ತೆ, ನಾವು ಪುನಃ ಇಲ್ಲಿ 1 ಸಲ ಗೆದ್ದು ತೋರಿಸ್ಬೇಕು. ಯಾಕಂತ ಹೇಳಿದರೆ ಕಮ್ಯುನಿಸ್ಟ್ ಪಾರ್ಟಿ 2 ಸಲ ಗೆದ್ದಿದೆ. 1900 ಬಹುಶಃ ನನಗೆ ಗೊತ್ತಿದ್ದ ನೆನಪು 51ರಲ್ಲಿ ನಾನು ಶಾಲೆಗೆ ಹೋಗುತ್ತಿರುವಂಥ ಕೃಷ್ಣ ಶೆಟ್ಟರು ಕಮ್ಯುನಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ದು. 1983ರಲ್ಲಿ ರಾಮಚಂದ್ರ ರಾಯರು ಕಮ್ಯುನಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ದು. ಆನಂತರ ಇವತ್ತಿಗೆ ಅವರ ಸ್ಥಿತಿಗತಿ ಬಹುಶಃ 2000-3000 ಓಟಿಗೆ ಬಂದು ಉಳಿದಿದೆ. ಅದರ ಅರ್ಥ ಆವಾಗ ಕಮ್ಯುನಿಸ್ಟ್ ಪಾರ್ಟಿ ಏನು ಪ್ರಾಬಲ್ಯವನ್ನು ಹೊಂದಿತ್ತು ಅದೆಲ್ಲ ಮತದಾರರನ್ನು ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಸೆಳೆಯಲ್ಲಿ ಸಫಲವಾಗಿದೆ. ಆದರೆ ನಾವು ಗೆಲ್ಲಬೇಕು. ಖಾದರ್ 4 ಸಲ, ಅವರ ತಂದೆ ಫರೀದ್ 4 ಸಲ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ. ಈ ಪುಣ್ಯಾತ್ಮ ಮಂತ್ರಿ ಆಗಿದ್ದಾರೆ, ವಿಧಾನಸಭಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದರೆ ಏನು ಕೊಡುಗೆ, ಏನು ಈ ಕ್ಷೇತ್ರಕ್ಕೆ ಕೊಡುಗೆ ಏನು ಅವರದ್ದು? ಈಗ ಒಬ್ಬ ಸ್ಪೀಕರ್ ಇದ್ದ ನನ್ನ ಅನುಭವ ಪ್ರಕಾರ, ನಾನು MLA ಆಗಿರುವಾಗ ರಮೇಶ್ ಕುಮಾರ್ ಅವರು ವಿಧಾನಸಭಾ ಅಧ್ಯಕ್ಷರು. ಅವರ ಪಕ್ಷದೊಳಗಾಗಲಿರುವ ಬಾಕಿ ಆಗಿರ್ಬೋದು. ಏನಾದರೂ ವ್ಯತ್ಯಾಸ ಬಂದರೆ ಆ ಸಂಬಂಧಪಟ್ಟ ಮಂತ್ರಿಯನ್ನು ಕರೆದು, ಇದು ನನ್ನ ಕೆಲಸ, ನೀನು ಮಾಡಿ ಕೊಡಬೇಕು ಅಂತ ಹೇಳಿದರೆ ದಮ್ ತೆಗೆಯದೆ ಮಾಡಿಕೊಡ್ತಾಯಿದ್ರು. ಈ ಪುಣ್ಯಾತ್ಮನಿಗೆ ಆಗಲ್ವಾ? ಇಲ್ಲಿಯ ನಮ್ಮ ಮೀನುಗಾರರು, ಮೊಗವೀರ ಸಮಾಜದವರು ಅಥವಾ ಕರಾವಳಿಯವರು, ನಾನು
ಎಮ್ ಎಲ್ ಎ ಆಗೋದಕ್ಕಿಂತ ಎಷ್ಟೋ ವರ್ಷ ಇದನ್ನೊಬ್ಬರವರು ಎಮ್ ಎಲ್ ಎ ಆಗಿರುವ ಕೂಡ ಕೂಗಾಡ್ತಾ ಇದ್ರು. ಸಮುದ್ರ ಕೊರತಕ್ಕೆ ಒಂದು ತಡೆಗೋಡೆ ಕಟ್ಟಿ, ತಡೆಗೋಡೆಗೆ ಇವರ ಈ ಕಾದರ ತಂದೆ ಎಮ್ ಎಲ್ ಎ ಆಗಿರುವ ಕೂಡ ಬೊಬ್ಬೆ ಆಗ್ತಾ ಇದ್ರು. ಈ ಪುಣ್ಯಾತ್ಮನಿಗೆ ಏನು ಕಷ್ಟ? ಆದ್ದರಿಂದ ಇವರಿಗೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ. ಆ ದೃಷ್ಟಿಯಿಂದ ನಾವು ಮುಂದಕ್ಕೆ ಹೋಗ್ಬೇಕು, ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ನಮ್ಮ ಒಂದು ಒಪ್ತೇನೆ ನಾನು ಅಧ್ಯಕ್ಷರೇ, ಯಾಕಂತ ಹೇಳಿದರೆ ಇಲ್ಲಿ ಈಗ 2 ಲಕ್ಷ ಓಟ್ ಇದೆ. ಹಿಂದೂಗಳ ಓಟಿಗಿಂತ 50,000 ಓಟು, ಹಿಂದೂಗಳ ಓಟಿಗಿಂತ 10,000 ಓಟು ಮುಸಲ್ಮಾನರದ್ದು ಜಾಸ್ತಿ ಇದೆ. ಅದಲ್ಲದೆ 14,000 ಕ್ರಿಶ್ಚಿಯನ್ ಓಟಿದೆ. ಈ 24,000 ಮತಗಳಲ್ಲಿ ನಾವು ತಗೊಂಡ್ರೆ ಮಾತ್ರ ಗೆಲ್ಲಲಿಕ್ಕೆ ಆಗೋದು, ಇಲ್ಲದೆ ಗೆಲ್ಲಲಿಕ್ಕೆ ಆಗಲ್ಲ. ಆದ್ದರಿಂದ ಸುಳ್ಯದಲ್ಲಿ, ಪುತ್ತೂರಿನಲ್ಲಿ, ಮಂಗಳೂರಿನಲ್ಲಿ ಇದ್ದಂಥ ಧೋರಣೆಯನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಜನರ ಹತ್ತಿರ ನಮ್ಮ ವಿಶ್ವಾಸವನ್ನು ತೆಗೆದುಕೊಂಡು ಹೋಗಲಿ, ನಾವು ಜನರ ಓಟನ್ನು ತೆಗೆದುಕೊಳ್ಳಲಿ, ನಮ್ಮಲ್ಲಿ ಮನೋ ವಿಚಾರಗಳನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು. ಇಲ್ಲದ್ರೆ ಗೆಲ್ಲಕ್ಕಾಗಲ್ಲ. ಸುಮ್ಮಗಿಲ್ಲದ್ರೆ ಕೆಲಸ ಮಾಡ್ತಾ ಇರೋದು, ನಮಗೆ ಜನಪ್ರತಿನಿಧಿ ಇಲ್ಲದೇ ಇರುವಂಥದ್ದು ಆ ಥರ ಆಗಬಾರದು. ನಾವು ಉಳ್ಳಾಲ ಮುನ್ಸಿಪಾಲ್ಟಿ ಆಗಿರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಶಾಸಕರಾಗಿರ್ಬೋದು. ಆದರೆ ನಾವು ಎಲ್ಲದರಲ್ಲಿ ಕೂಡ ನಾವು ಪ್ರಾಬಲ್ಯವನ್ನು ಹೊಂದಿಕೊಳ್ಳಿ. ಬಹಳ ದೀರ್ಘಕಾಲದಿಂದ ಇಲ್ಲಿ 1985ರಿಂದ ನನ್ನ ನೆನಪು. ಧನಂಜಯ ಕುಮಾರ್ MP ಆದ ನಂತರ ಇವತ್ತು ಬ್ರಿಜೇಶ್ ಚೌಟ್ರವರೆಗೂ ಕೂಡ ನಾವೇ ಗೆದ್ದು ಬಂದದ್ದು, ಬೇರೆ ಯಾರೂ ಗೆಲ್ಲಿಲ್ಲ MP. ಯಾಕಂತೇಳಿ ನಮ್ಮ ಕೊಡುಗೆ ಇಲ್ಲ, ಉಳ್ಳಾಲದ ಕೊಡುಗೆ ಇಲ್ಲ. ಆದರೆ ಉಳಿದ ಕ್ಷೇತ್ರಗಳಲ್ಲಿ ಬಹಳಷ್ಟು ಮಂದಿ BJPಯನ್ನು ನೆಚ್ಚಿಕೊಂಡಿದ್ದಾರೆ. ಆ ಎಲ್ಲ ವಿಚಾರಗಳು ಕೂಡ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ. ನಾವು ಅದನ್ನು ಜನರ ಹತ್ರ, ನಮ್ಮ ಸಾಧನೆಗಳನ್ನು ಜನರ ಹತ್ರ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಸಿದ್ದರಾಮಯ್ಯರವರ ಸರ್ಕಾರ ಇದೆ, ಅವರ ವೈಫಲ್ಯವನ್ನು ಜನರಿಗೆ ನಾವು ಹೇಳ್ತೇವ, ಅದರ ಮೇಲೆ ನಮ್ಮ ಗೆಲುವು ನಿಂತಿರ್ತದೆ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿ ಗಟ್ಟಿಯಾಗಿ ಜನರ ಹತ್ತಿರ ಹೋಗುವಂಥ ಕೆಲಸವನ್ನು ನಾವು ಮಾಡಿಕೊಳ್ಬೇಕು. ನಮಗೆ ಮುಂದಿನ ಚುನಾವಣೆ ನಮ್ಮದೇ ಆಗಬೇಕು, ಜನಹಿತ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ. ಆ ದೃಷ್ಟಿಯಿಂದ ಇವತ್ತಿನ ಕಾರ್ಯಕಾರಿಣಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಆಗಿರಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಾಜಪೇಯಿಯವರ ಜನ್ಮಶತಾಬ್ದಿಯ ಪ್ರಯುಕ್ತ ನಮ್ಮ ಪಕ್ಷದ ಹಿರಿಯರನ್ನು ಹಾಗೂ ಸಾಧಕರನ್ನು ಗೌರವಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆಗಮಿಸಿದಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನು ನಾನು ಈ ಸಭೆಗೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಇಲ್ಲದೆ ನಾವು ಪರದಾಡಿಕೊಳ್ತಾ ಇದ್ದೇವೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ಪಕ್ಷದ ಶಾಸಕರು ಈ ಕ್ಷೇತ್ರದಲ್ಲಿ ಚುನಾಯಿತರಾಗುತ್ತಾರೆ ಅನ್ನುವ ದೊಡ್ಡ ಭರವಸೆ ಇದೆ. ಅಲ್ಲಿಯವರೆಗೆ ನಮ್ಮ ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ದೊಡ್ಡ ವ್ಯಕ್ತಿತ್ವದ ನಮ್ಮ ಪ್ರೀತಿಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರನ್ನು ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಬೇರೂರಿಯುವಂತಹ ಒಂದು ಶಾಸಕರು ನಮ್ಮ ಜಯರಾಮ್ ಶೆಟ್ಟರು ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ, ನಮ್ಮ ಕ್ಷೇತ್ರದ ಪ್ರಭಾರಿಗಳಾದಂತಹ ಪ್ರೇಮಾನಂದ ಶೆಟ್ಟಿಯವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ, ನಮ್ಮ ಕ್ಷೇತ್ರದ ಪ್ರಭಾರಿ ದಿನೇಶ್ ಅಮ್ಟೂರ್ರವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಹಿರಿಯರಾದಂತಹ ಸೀತಾರಾಮ್ ಬಂಗೇರ, ವೆಂಕಪ್ಪ ಮಾಸ್ಟ್ರು, ದಾಮೋದರಣ್ಣ, ಮಂಜುನಾಥ್ ಶೆಟ್ಟರು, ರವೀಂದ್ರಣ್ಣ, ಅದೇ ರೀತಿ TG ರಾಜಾರಾಮ್ ಭಟ್ರು, ಜಯಶ್ರೀ ಅಕ್ಕ, ನಲವಶ್ ಅಕ್ಕ ಹಾಗೂ ನಿಕಟಪೂರ್ವ ನಮ್ಮ ಅಧ್ಯಕ್ಷರಾದಂತಹ ಚಂದ್ರಸ್ ಪಂಡಿತ್ ಹೌಸ್, ಅದೇ ರೀತಿ ಎಲ್ಲ ಹಿರಿಯರನ್ನು, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನು, ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈಗಾಗಲೇ ಕಾರ್ಯಕಾರಿಣಿ ಸಭೆ ಮುಗಿದಿದೆ.
ನಿಜವಾಗಿಯೂ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಬಹಳ ಬೇಸರದ ಸಂಗತಿ ಅಂದರೆ ಇಷ್ಟರವರೆಗೆ ಕೆಲವು ಮಂದಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ತನ್ನ ಜವಾಬ್ದಾರಿ ಏನು ಎಂಬುದೇ ಇವತ್ತಿನವರೆಗೆ ಯಾರಿಗೂ ಗೊತ್ತಿಲ್ಲದಂತಹ ನಮ್ಮ ಪಕ್ಷದಲ್ಲೇ ಕೆಲವು ಜನಗಳು ಇದ್ದಾರೆ. ಆದ್ದರಿಂದ ಎಲ್ಲರನ್ನು ನಾನು ವಿನಂತಿ ಮಾಡೋದು, ಪಕ್ಷ ಅಂದರೆ ಮೊದಲು, ಈಗ ಜಿಲ್ಲಾಧ್ಯಕ್ಷರು ಹೇಳಿದರು, ನಾನು ಹೊರೆಕಾಣಿಕೆ ಇಡೀ ಇದರದ್ದು ಅಧ್ಯಕ್ಷ, ಅಲ್ಲಿ ಹೊರೆಕಾಣಿಕೆ ಉಂಟು, ಸಂಘದ ಕಾರ್ಯಕ್ರಮ ಇರುವಾಗ ನಾನು ಹೊರೆಕಾಣಿಕೆಗೆ ಹೋಗುವುದಿಲ್ಲ ಅಂತ. ಆದರೆ ನಮ್ಮಲ್ಲಿರುವವರು ಅವರ ಭಜನಾ ಮಂದಿರ ಆಗಿರ್ಬೋದು, ಯಾವುದೇ ವೈಯಕ್ತಿಕ ಮದುವೆ ಸಂಬಂಧ ಯಾವುದೇ ಆಗಿರ್ಬೋದು, ಅದಕ್ಕೆ ಬೇಕಾದಷ್ಟು ಸಮಯವನ್ನು ಕೊಡ್ತಾರೆ. ಆದರೆ ಪಕ್ಷಕ್ಕೆ ಒಂದು ಅರ್ಧ ಗಂಟೆ ಸಮಯವನ್ನು ಕೊಡಿ ಅನ್ನುವ ಒಂದು ದೃಷ್ಟಿಯಲ್ಲಿ ಅವರಲ್ಲಿ ವಿನಂತಿಯನ್ನು ಮಾಡಿದರೆ ಯಾರು ಕೂಡ ಅದಕ್ಕೆ ಸ್ಪಂದಿಸದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ನಮಗೆ ದೊಡ್ಡ ಒಂದು ಬೇಸರದ ಸಂಗತಿ. ನಾವು ಪಕ್ಷದ ನಮಗೆ ಮನೆ ಮಠ ನಂತರ ದೇಶದ ಪಕ್ಷದ ಹಿತದೃಷ್ಟಿ ನಮಗೆ ಮೊದಲು. ಆದ್ದರಿಂದ ಎಲ್ಲರೂ ಕೂಡ ಈ ಕಾರ್ಯ ಇವತ್ತು ಕೂಡ ಒಂದು ಕೆಲವು ಮಂದಿ ಈ ಕಾರ್ಯಕಾರಿಣಿಗೆ ಬರಲಿಲ್ಲ, ತುಂಬ ಬೇಸರವಾದ ಸಂಗತಿ. ಆದ್ದರಿಂದ ಇನ್ನು ಮುಂದೆ ಆ ಪಕ್ಷದ ಶಿಸ್ತನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳುತ್ತಾ, ಇಂದಿನ ಈ ಸಮಾರಂಭದಲ್ಲಿ ನಾವು ನಮ್ಮ ಕ್ಷೇತ್ರದ ಒಂದು ಶಾಸಕರಾಗಿ ನಿರಂತರ ಅತ್ಯುತ್ತಮ ಕೆಲಸವನ್ನು ಮಾಡಿ ಎಲ್ಲ ಜನರ ಒಂದು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಜನಪ್ರಿಯ ಶಾಸಕರಾದಂಥ ಜಯರಾಮ್ ಶೆಟ್ಟರ್ ಅವರನ್ನು ನಾವು ನಮ್ಮ ಮಂಡಲದ ವತಿಯಿಂದ ಇವತ್ತು ಅಭಿನಂದಿಸ್ತೇವೆ. ಅವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳು ಇವತ್ತು ಕೂಡ ಜನಸಾಮಾನ್ಯರ ಬಾಯಲ್ಲಿ ಪ್ರಕಟಗೊಳ್ಳುತ್ತಿರುವುದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅವರು ಕೂಡ ಇನ್ನು ಮುಂದೆ ಈ ಒಂದು ಸೇವೆಯಲ್ಲಿ ನಮ್ಮ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೊಟ್ಟಿಗೆ ಸೇರುವಂಥ ಸೌಭಾಗ್ಯ ದೇವರು ಕರುಣಿಸಲಿ. ಅವರನ್ನು ಕೂಡ ನಾವು ಈ ಸಮಯದಲ್ಲಿ ಇವತ್ತು ಅಭಿನಂದಿಸ್ತೇವೆ. ಅದೇ ರೀತಿ ನಮ್ಮ ಇನ್ನೋರ್ವರು ಸಹಕಾರ ರತ್ನ ಪ್ರಶಸ್ತಿ ಪಡೆದಂತಹ ರಾಜಾರಾಮ್ ಭಟ್ರು ಸುಮಾರು 30-35 ವರ್ಷಗಳಿಂದ ಕುರ್ನಾಡು ಅಮ್ಮೆಮ್ಮಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ, ಅದೇ ರೀತಿ ಸುಮಾರು 3 ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ, ಅದೇ ರೀತಿ ಅಮ್ಮೆಮ್ಮಳ ಹಾಲಿನ ಸೊಸೈಟಿಯ ಅಧ್ಯಕ್ಷರಾಗಿ, ಅದೇ ರೀತಿ ಶಾರದಾ ವಿದ್ಯಾಗಣಪತಿ ಕೇಂದ್ರದ ಸಂಚಾಲಕರಾಗಿ, ಅದೇ ರೀತಿ ಅಮೃತಧಾರ ಗೋಶಾಲೆಯ ಸಂಚಾಲಕರಾಗಿ ನಿರಂತರ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸೊಸೈಟಿಯಲ್ಲಿ ಅಲಂಕರಿಸಿದವರು, ಪಕ್ಷಕ್ಕಾಗಿ ತ್ಯಾಗವನ್ನು ಮಾಡಿದವರು, ಯಾವುದೇ ಒಂದು ಯುವಕರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಂಥ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದಲ್ಲಿ ಯಾವುದೇ ಒಂದು ವಿರೋಧವನ್ನು ಮಾಡದೆ ಪಕ್ಷ ಹೇಳಿದ ರೀತಿಯಲ್ಲಿ ತನ್ನ ಜೀವನವನ್ನು ಮುಂದುವರಿಸಿ ಅವರ ಆ ಒಂದು ಆದರ್ಶವಾದ ಎಲ್ಲ ಗುಣಗಳು ನಮಗೆಲ್ಲರಿಗೂ ಆದರ್ಶವಾಗಲಿ. ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗುವಂತಹ ದೊಡ್ಡ ಯೋಗ ಭಾಗ್ಯವನ್ನು ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳುತ್ತಾ ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಗೌರವಿಸ್ತೇವೆ. ಅದೇ ರೀತಿ ಇನ್ನೋರ್ವರು ಮಹೇಶ್ ಚೌಟರು, ಅವರನ್ನು ಕೂಡ ಉಲ್ಲೇಖಗೊಳಿಸಬೇಕಾಗ್ತದೆ. ಅವರು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕಾಂಗ್ರೆಸ್ನ ತೆಕ್ಕೆಯಲ್ಲಿದ್ದಂಥ ವ್ಯವಸಾಯ ಸೇವಾ ಸಂಘವನ್ನು 10 ವರ್ಷಗಳ ಮುಂಚೆ ನಮ್ಮ ಪಕ್ಷದ ಒಂದು ಆಧಿಪತ್ಯಕ್ಕೆ ಒಳಪಡಿಸಿದಂಥ ಧೀಮಂತ ವ್ಯಕ್ತಿ. ನಿರಂತರ 2 ಅವಧಿಯಲ್ಲಿ ಅಧ್ಯಕ್ಷರಾಗಿ, ಅದೇ ರೀತಿ 3ನೇ ಅವಧಿಯಲ್ಲಿ ಅವರ ನೇತೃತ್ವದಲ್ಲೇ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘವು ಪುನಃ ಎಲ್ಲ ನಿರ್ದೇಶಕ ಸ್ಥಾನಗಳನ್ನು ಗೆದ್ದು ಬೀಗಿದಂಥ ಸಮಯದಲ್ಲಿ ತನ್ನ ತ್ಯಾಗಮಯಿಯಾದಂತಹ ಒಂದು ಇದರಿಂದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಇನ್ನೋರವರಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಚೌಟ ಇದ್ದಾರೆ. ಅವರಿಗೆ ಕೂಡ ಅದೇ ರೀತಿ ಆ ಮಹೇಶ್ ಚೌಟರು ಈ ಸರಿ ನಡೆದಂತಹ ಕ್ಯಾಂಪ್ಕೋ ಚುನಾವಣೆಯಲ್ಲಿ ಭರ್ಜರಿ ಮತಗಳಿಂದ ಜಯಗಳಿಸಿದ್ದಾರೆ. ಇನ್ನು ಮುಂದಕ್ಕೆ ಕ್ಯಾಂಪ್ಕೋದ ಅಧ್ಯಕ್ಷರಾಗುವಂಥ ಭಾಗ್ಯ ಅವರಿಗೆ ಸಿಗಲಿ ಅಂತ ಹೇಳುತ್ತಾ ಅವರನ್ನು ಕೂಡ ನಾನು ಈ
ಒಂದು ಅಭಿನಂದನಾ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಶಾಂತ್ ಗಟ್ಟಿ ಅವರು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಬೋಳಿಯಾರ್ನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಪ್ರತಿಯೊಬ್ಬರ ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಸ್ಪಂದಿಸುತ್ತಾ, ಎಲ್ಲಿ ಕಾರ್ಯಕರ್ತರು ಕಷ್ಟದಲ್ಲಿದ್ದಾರೆ ಅವರಿಗೆ ಆಧರಿಸುತ್ತಾ, ಮೊನ್ನೆ ನಡೆದಂತಹ ಆಪ್ಕಾಮ್ಸ್ನ ಅಧ್ಯಕ್ಷ ಸ್ಥಾನವನ್ನು ಆಪ್ಕಾಮ್ಸ್ನಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡಂತಹ ಪ್ರಶಾಂತ್ ಗಟ್ಟಿ ಅವರಿಗೆ ನಮ್ಮ ಮಂಡಲದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೆಮ್ಮೆ, ನಮ್ಮ ಕ್ಷೇತ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ತಂದುಕೊಟ್ಟಂತಹ ಗೀತಾಬಾಯಿ ಅವರು ತನ್ನ ಈ ವಯಸ್ಸಿನಲ್ಲಿ ಕೂಡ ಸೀನಿಯರ್ಸ್ ಅಮೆಚೂರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಚಿನ್ನ ಪದಕಗಳನ್ನು ಗೆದ್ದು ನಮ್ಮ ಮಂಗಳೂರಿಗೆ ಒಂದು ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ಪಕ್ಷದಲ್ಲಿ ಹಿಂದೆ ದುಡಿದಂತಹ ಸುಮಾರು 100ಕ್ಕಿಂತಲೂ ಹೆಚ್ಚು ಆ ಪಕ್ಷಕ್ಕಾಗಿ ತನ್ನ ಬೆವರನ್ನು ಸುರಿಸಿ ಆ ಕಾಲದಲ್ಲಿ ಪಕ್ಷಕ್ಕೆ ದುಡಿಯುವುದೆಂದರೆ ದೊಡ್ಡ ಸವಾಲಿನ ಒಂದು ವಿಷಯವಾಗಿತ್ತು. ಆ ಸಮಯದಲ್ಲಿ ಕೂಡ ಎಲ್ಲರ ಹಿರಿಯರ ಹೆಸರು ಹೇಳುವಷ್ಟು ಸಮಯ ಇಲ್ಲ. ಆ ಎಲ್ಲ ಹಿರಿಯರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಾವು ಏನು ನಿಮಗೆ ಒಂದು ಕಿಂಚಿತ್ ಗೌರವವನ್ನು ವಾಜಪೇಯಿಯವರ ಈ ಜನ್ಮಶತಾಬ್ದಿಯ ಅಂಗವಾಗಿ ಸಮರ್ಪಿಸ್ತಾ ಇದ್ದೇವೆ. ಅದನ್ನು ತಾವು ಸಂತೋಷದಿಂದ ಸ್ವೀಕರಿಸಿ ಈ ಕ್ಷೇತ್ರದಲ್ಲಿ ಮುಂದಕ್ಕೆ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕ ಆಗುವಲ್ಲಿ ತಮ್ಮ ಹಿರಿಯತ್ವದಿಂದ ನಿಮ್ಮ ಸಹಕಾರವನ್ನು ನೀಡಬೇಕು ಅಂತ ನಿಮ್ಮ ಪಾದಗಳಿಗೆ ಅಡಿಬಿದ್ದು ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಕ್ಷ ಸಂಘಟನೆ ಆಗಬೇಕಿದ್ರೆ ಹಿರಿಯರು ನಮಗೆ ಯಾವುದೇ ಮಾರ್ಗದರ್ಶನವನ್ನು ಕೊಟ್ಟರೂ ಕೂಡ ನಾವು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸ್ತೇವೆ. ನಿಮ್ಮ ಸಲಹೆಗಳನ್ನು ಪಕ್ಷದ ಒಂದು ಸಂಘಟನೆಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಇದಾಗಲೇ ಹಿರಿಯರಾದಂತಹ ಸೀತಾರಾಮ್ ಬಂಗೇರವರು ಪ್ರತಿ ವಾರಕ್ಕೊಮ್ಮೆ ಫೋನ್ ಮಾಡಿ ಪಕ್ಷದ ಸ್ಥಿತಿಗತಿಗಳನ್ನು ಯಾವ ರೀತಿ ನಡೆಯುತ್ತದೆ, ಯಾವ ರೀತಿ ಹೋಗಬೇಕು ಅನ್ನೋದನ್ನು ಹಿರಿಯರಾದ ಸೀತಾರಾಮ್ ಬಂಗೇರವರು ಯಾವಾಗಲೂ ಫೋನ್ ಮಾಡಿ ತಿಳಿಸ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಮೂಲ ಪ್ರೇರಣೆ ಸೀತಾರಾಮ್ ಗಟ್ಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾಯಿದೆ. ಅವ್ರು ಹೇಳಿದರು, ನೀವು ಮನೆಗೆ ಹೋಗಿ ಸನ್ಮಾನ ಮಾಡಿದರೆ ನಾವೆಲ್ಲರೂ ಒಟ್ಟಾಗಿ ಸೇರಲಿಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ. ಒಂದು ಕಾಲದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಆದ್ದರಿಂದ ಒಂದೇ ಒಂದು ಅದರ ಅಡಿಯಲ್ಲಿ ನಮ್ಮೆಲ್ಲರನ್ನು ತಂದು ನೀವು ಈ ಒಂದು ವ್ಯವಸ್ಥೆ ಗೌರವವನ್ನು ಮಾಡಿದರೆ ನಮಗೆ ಪರಸ್ಪರ ಮಾತಾಡುವಂಥ ಸೌಭಾಗ್ಯ ಸಿಗ್ತದೆ ಅನ್ನುವ ದೃಷ್ಟಿಯಿಂದ ನಾವು ಎಲ್ಲರನ್ನು ಒಟ್ಟಿಗೆ ಕರೆದಿದ್ದೇವೆ. ಇದಕ್ಕೆ ಬಂದಂತಹ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಪ್ರಕಾಶ್ ಉಲ್ಲಾಲಬೈಲ್ ಇವರು ನಮ್ಮ ಪಕ್ಷ ಸೇವೆಗೆ ತೊಡಗಿಸಿಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಜಿಲ್ಲಾಧ್ಯಕ್ಷರ ಕೈಯಿಂದ, ಇನ್ನೊಬ್ಬರು ಸದಾಶಿವ ಆಳ್ವ ದೇವಿಪುರ, ನೀವು ಕೂಡ ವೇದಿಕೆಗೆ ಬಂದು ಜಿಲ್ಲಾಧ್ಯಕ್ಷರ ಕೈಯಿಂದ ಧ್ವಜವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪಕ್ಷದ ಸೇವೆಯನ್ನು ಮಾಡಲು ಮುಂದಾಗಿ ಇವತ್ತು ಸಂಸದರ ಹಾಗೂ ಜಿಲ್ಲಾಧ್ಯಕ್ಷರ ಕೈಯಿಂದ ಧ್ವಜವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಇನ್ನೊಬ್ಬರು ಸದಾಶಿವ ಆಳ್ವ ದೇವಿಪುರ, ಸಾಮಾನ್ಯ MLA ಯಾವ ರೀತಿ ಕೆಲಸ ಮಾಡ್ಬೋದು ಎನ್ನುವುದನ್ನು ಇಡೀ ಕರ್ನಾಟಕಕ್ಕೆ, ರಾಜ್ಯಕ್ಕೆ ತೋರಿಸಿಕೊಟ್ಟವರು ಸನ್ಮಾನ್ಯ ಜಯರಾಮ್ ಶೆಟ್ಟರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಜೊತೆಗೆ ಅವರಿಗೆ 80 ವರ್ಷಗಳ ಸಾರ್ಥಕ ಜೀವನದ ಒಂದು ಪಯಣದಲ್ಲಿ ಅವರು ಈಗ ಇದ್ದಾರೆ. ಅವರಿಗೆ ವಿಶೇಷವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ 100ನೇ ವರ್ಷದ ಸಂದರ್ಭದಲ್ಲಿ ಜಯರಾಮ್ ಶೆಟ್ಟರಿಗೆ 80 ವರ್ಷದ ಪಯಣದ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಂಗಳೂರು BJPಯ
ವತಿಯಿಂದ ಅಭಿನಂದನೆ ಸಲ್ಲಿಸುವುದು ನಿಜಕ್ಕೂ ಒಂದು ಅರ್ಥಪೂರ್ಣವಾಗಿದೆ ಅಂತ ತಿಳ್ಕೊಂಡಿದ್ದೇವೆ. ಜೊತೆಗೆ ನಮ್ಮ ರಾಜಾರಾಮ್ ಭಟ್ರು ಕೂಡ ಕರ್ನಾಟಕ ಸಹಕಾರ ರತ್ನ ಈ ಪ್ರಶಸ್ತಿಯನ್ನು ಅವರಿಗೆ ಗಳಿಸುವ ಮುಖಾಂತರ ಈ ಭಾಗದಲ್ಲಿ ಅನೇಕ ಬಡ ಬಗ್ಗರಿಗೆ ಸಹಕಾರ ಮಾಡುವುದರ ಮುಖಾಂತರ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಪ್ರಶಾಂತ್ ಗಟ್ಟಿ ಅವರು ಕೂಡ ಆ ಕಾನ್ಸಿನ ಅಧ್ಯಕ್ಷರಾಗಿ ವ್ಯಾಪಕವಾಗಿ ಸಂಘಟನೆಯ ಜೊತೆಗೆ ನಿರಂತರವಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿದವರು. ಅವರ ತಂದೆ BN ಗಟ್ಟಿ ಅವರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆಲೆಯಲ್ಲಿ ಕೆಲಸ ಮಾಡಿದವರು. ಅದೇ ರೀತಿ ಗೀತಾಬಾಯಿ ಅವರು ಕೂಡ ಈ ಪ್ರಾಯದಲ್ಲಿ ಕೂಡ ವಿಶ್ವ ಮಟ್ಟದಲ್ಲಿ ನಮ್ಮ ಭಾರತದ ಗೌರವವನ್ನು ತಂದುಕೊಟ್ಟವರು. ಮತ್ತೊಬ್ಬರು ನಮ್ಮ ಹಿರಿಯರಾದ ಮಹೇಶ್ ಚೌಟರು ಅವರು ಕೂಡ ನಮ್ಮ ಸಂಘಟನೆಗೆ ನಿರಂತರವಾಗಿ ಗಟ್ಟಿಯಾಗಿ ಕೆಲಸ ಕಾರ್ಯವನ್ನು ಮಾಡುವಂಥ ನಮ್ಮ ಹಿರಿಯರಿಗೆ ನಮ್ಮ ಪಾರ್ಟಿಯ ಕಡೆಯಿಂದ ಇವತ್ತು ಗೌರವ ಆಧಾರಗಳನ್ನು ಮಾಡುವಂಥದ್ದು ಇಡೀ ಪಾರ್ಟಿಯ ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ದಿನ ಅಂತ ನಾವು ತಿಳ್ಕೊಂಡಿದ್ದೇವೆ. बोलो भारत माता की वंदे भारतीय जनता पार्टी की रामಯ್ಯ किल्ले दामोदर उल्लाल शिवरामगट्टी उल्लाल बैल उमेश बाकिमार यू रामप्प मीरा ऐतप्प शेट्टिगार उल्लाल दमयंती उल्लाल शारदा धर्मनगर विमलाक्षी धर्मनगर कृष्णप्प भट्नगर गुलाबी ईश्वर भंडारी रवींद्र शेट्टी भट्नगर लोकनाथ सुवर्ण नारायणी उल्लाल श्री टी रामकृष्ण नगर श्रीरामकृष्ण नगर सुरेश गुरिकार उलिया राजकुमार ओंबत्तुकेरे ಸನ್ಮಾನ ಸ್ವೀಕಾರ ಮಾಡಿ ಅಂತ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ.